ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಬಿಜೆಪಿಯಲ್ಲಿ ಆಗುತ್ತಾ ಹೊಸ ಸಾರಥಿಯ ಆಯ್ಕೆ. ಇಂದು ಉತ್ತರ ಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗುತ್ತೆ. ಇದೇ ವೇಳೆ ಕರ್ನಾಟಕ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗುವಂತ ಸಾಧ್ಯತೆಗಳು ಇದಾವೆ. ಹಾಗಾದ್ರೆ ವಿಜೇಂದ್ರ ಅವರು ಕೆಳಗಿಳಿತಾರಾ? ಹೊಸ ಸಾರಥಿ ಬರ್ತಾರಾ? ಕರ್ನಾಟಕದ ಬಿಜೆಪಿಗೆ ಪಟ್ಟಾಭಿಷೇಕ ಮಾಡ್ತಾರಾ? ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ನಡೀತಾ ಇದೆ ಬಿಜೆಪಿಯಲ್ಲಿ. ಹಲವು ದಿನಗಳ ಕಗ್ಗಂಟಿದು. ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಮುಂದುವರಿಬೇಕಾ ಅಥವಾ ಬೇಡವಾ? ಯಾಕಂದರೆ ರೆಬಲ್ಸ್ ಟೀಮು ಮೊನ್ನೆ ಹೋಗಿದ್ದರು ಡೆಲ್ಲಿಗೆ. ಹೋಗಿ ಅವರು ಕೂಡ ಹೈಕಮಾಂಡ್ ನಾಯಕರನ್ನು ಡೈರೆಕ್ಟಾಗಿ ಭೇಟಿ ಆಗೋಕ್ಕಾಗಲಿಲ್ಲ. ಆದರೆ ನಮ್ಮ ಕರ್ನಾಟಕದ ಕೆಲವು ಬಿ ಜೆ ಪಿ ನಾಯಕರನ್ನ ಭೇಟಿಯಾಗಿ ಅವರ ಸಂದೇಶವನ್ನು ಹೇಳಿದ್ದಾರೆ. ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿ, ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ನಾವೆಲ್ಲ ಒಟ್ಟಾಗ್ತೀವಿ, ಅವರವ್ರಿಗೆ ಬೇಕಾದವ್ರಿಗೆ ಮಣೆ ಹಾಕ್ತಾರೆ, ಹಿರಿಯರಿಗೆ ಗೌರವ ಕೊಡೋದಿಲ್ಲ, ಮತ್ತು ವಯಸ್ಸನ್ನು ಸಣ್ಣದಿದೆ ಅವ್ರದ್ದು, ರೆಬಲ್ಸ್ ಟೀಮ್ನಲ್ಲಿ ಅಥವಾ ಬೇರೆದವ್ರಿಗೆ ಸೋಮಣ್ಣ ಅವ್ರಿಗೆ ಅವಕಾಶ ಮಾಡಿಕೊಡಿ, ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರಂತೆ. ಆದರೆ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ದರೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋದು ಸಾಧ್ಯತೆಗಳು ಇಲ್ಲ. ಅವರನ್ನೇ ಮುಂದುವರಿಸುವಂತಹ ಚಾನ್ಸಸ್ಗಳಿದೆ. ಕಾರಣ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಭಯ ಕೂಡ ಹೈಕಮಾಂಡ್ನವ್ರಿಗೆ ಚೆನ್ನಾಗಿ ಗೊತ್ತು. ವಿತೌಟ್ ಯಡಿಯೂರಪ್ಪ ಕರ್ನಾಟಕದಲ್ಲಿ ಬಿ ಜೆ ಪಿ ಎಂಥ ಪರಿಸ್ಥಿತಿಗೆ ಹೋಗುತ್ತೆ, ಈ ರೀತಿ ಸಹಜವಾಗಿ ಅನುಭವ ಆಗಿದೆ. ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿದ್ರೆ ಯಡಿಯೂರಪ್ಪನವ್ರು ಸುಮ್ಮನೆ ಕೂರ್ತಾರಾ? ಲಿಂಗಾಯತರು ಬಿಡ್ತಾರಾ?